ಸೊ ಈ ಥರ ಫುಲ್ಲು ಈ ಸೈಡು ಮತ್ತು ಈ ಕಡೆ ಹೇಳಂಗಿಲ್ಲ ಹೇಳ್ಬೇಕು ಬೇಗ ಈಗ ಗೊತ್ತಿದೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಮೆಹಂದಿ ಪ್ರೋಗ್ರಾಮ್ ನಡೀತಾ ಇದೆ. ಇವಾಗಿನ್ನೂ ಅಲ್ಲಿಂದ ಮುಗಿಸ್ಕೊಂಡು ಅವ್ರ ಮನೆಯಿಂದಲೇ ಬಂದೆ. ಅಂದರೆ ಇನ್ನೂ ಇವಾಗ ಸ್ಟಾರ್ಟ್ ಆಗ್ತಿತ್ತು. ನಾನು ಡ್ರೆಸ್ ತೊಗೊಂಡೋಗೋಣ ಅಂತ ಬಂದೆ. ಇವಾಗ ಹಾಗೆ ಬ್ರೈಟ್ ಟು ಬಿ ಕೂಡ ಮಾಡ್ತಾಯಿದ್ವಿ. ಅಂದರೆ ಅವಳ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ದಾರೆ. ಸೊ ಅವರು ಮಾಡಬೇಕು ಅಂತ ಹೇಳ್ತಾಯಿದ್ರು. ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ ಬರ್ತಾಯಿದ್ದಾರೆ. ಅದು ಅವಳಿಗೆ ಗೊತ್ತಿಲ್ಲ. ಸೊ ನೋಡೋಣ ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಸಿಂಪಲಾಗಿ ಮನೇಲೇ ಮೆಹಂದಿ ಶಾಸ್ತ್ರ ಮಾಡ್ತಾಯಿದ್ವಿ. ಯಾಕಂದರೆ ಏನು ಹಳದಿ ಶಾಸ್ತ್ರನೂ ಅಷ್ಟೇ ನಾವು ಚೌಟ್ರಿಲಿ ಮಾಡ್ತೀವಿ. ನಾಳೆ ನೈಟು ರಿಸೆಪ್ಷನ್ ದಿನ. ನೋಡೋಣ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಮನೆ ಮದುವೆ ಆಗಿರೋದ್ರಿಂದ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಏನು ನನ್ನ ಕೈಯಲ್ಲಿ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ಅಷ್ಟು ವೀಡಿಯೋ ಮಾಡಿ ತೋರಿಸಿದ್ದೀನಿ. ಆ್ಯಕ್ಚುಲಿ ನಾವು ಈವ್ನಿಂಗ್ ಶುರು ಮಾಡಿದ್ದು ಮೆಹಂದಿ. ಸೊ ಈ ಮೆಹಂದಿ ಆರ್ಟಿಸ್ಟ್ನ ಕರೆಸಿದ್ರು ಇಬ್ಬರೂ. ನಾನು ನನ್ನ ಕಸಿನ್ ಹತ್ರನೇ ಬಿಡಿಸ್ಕೊಂಡೆ. ತುಂಬ ಚೆನ್ನಾಗಿ ಬಿಡಿಸಿದ್ರು. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಸೊ ಯಾವ ಥರ ಬಂದಿತ್ತು ಮೆಹಂದಿ ಅಂತ. ಅಷ್ಟರಲ್ಲೇ ನಮ್ಮ ಯಶು ಫ್ರೆಂಡ್ ಬಂದರು. ಆಗಲೇ ಹೇಳ್ದಾಗೇ ಅವಳದು ಬ್ರೈಟ್ ಟು ಬಿ ಮಾಡಿರಲಿಲ್ಲ. ಸೊ ಹಾಗಾಗಿ ಅದನ್ನು ಮಾಡೋಕ್ಕೆ ಅಂತಲೇ ಹಂಗೆ ಅವಳು ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದರು. ಯಶು, ನಿನಗೊಂದು ಸರ್ಪ್ರೈಸ್ ಕೊಡ್ಲಾ? ಮದುವೆ ಮುಗಿದ್ಮೇಲೆ ಬರೋಣ ಅಂತ ಇದ್ದೆ. ಪೂಜೆ ಕಾಲ್ ಮಾಡಿದ್ದೆ. ಒಂದು ಅರ್ಧ ಗಂಟೆ ಆಯ್ತು. ಆಂಟಿ ಬರ್ರಿ. ಫೋಟೋ ತೆಗ್ದಿದ್ದೀವಿ. ಎರಡು ಕೈಗೂ ಮೆಹಂದಿ ಬಿಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ರಾತ್ರಿ 11 ಗಂಟೆನೇ ಆಯಿತು. ಲೇಟೇ ಆಯಿತು. ಯಾಕಂದರೆ ನಾವು ಶುರು ಮಾಡಿದ್ದು ಸಂಜೆ 6 ಗಂಟೆ ಮೇಲೆ. ಹಾಗಾಗಿ ಲಾಸ್ಟಲ್ಲಿ ಏನು ಡ್ಯಾನ್ಸ್ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ. ಅಂದರೆ ಅದೆಲ್ಲ ಮೆಮೊರೀಸ್ ಅಲ್ವಾ. ಹಾಗಾಗಿ ನಮ್ಮ ದೊಡ್ಡಮ್ಮನಷ್ಟೇ ತುಂಬ ಖುಷಿಯಾಗಿದ್ದರು. ಅವರು ಅಷ್ಟೇ ಲಾಸ್ಟಲ್ಲಿ ಬಂದು ಡ್ಯಾನ್ಸ್ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫೈನಲಿ ನಮ್ಮ ಹುಡುಗಿ ಸೇಲ್ ಆಗ್ತಿದ್ದಾಳೆ ಅಂತ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಚೆನ್ನಾಗಿತ್ತು. ಆ್ಯಕ್ಚುಲಿ ಅವಳಿಗೆ ಅಲ್ಲಿ ತುಂಬ ರೇಗಿಸ್ತಾಯಿದ್ರು. ಕಾಮಿಡಿ ಇತ್ತು. ಬಟ್ ಅದರಲ್ಲಿ ಮ್ಯೂಸಿಕ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ಅಲ್ಲಿ ರಾಕ್ ಕ್ಲಿಪ್ಪಿಂಗ್ ಹಂಗೆ ಆಗ್ತಾಯಿದ್ದೆ. ಸೊ ಅವಳಂತೂ ಒಂದು 3 ದಿನದಿಂದ ಫುಲ್ಲು ಎಮೋಷ್ನಲ್ ಆಗೇ ಇದ್ಲು. ಇವಳ ಬಗ್ಗೆ ಹೇಳಬೇಕಂತ ಅಂದರೆ ನಾವಿಬ್ಬರು ತುಂಬ ಕಾಟ ಕೊಟ್ಬಿಟ್ಟಿದ್ದೀವಿ ಮನೇಲಿ. ನಮ್ಮಿಬ್ಬರನ್ನ ಜೊತೆಗೆ ಸೇರೋಕ್ಕೆ ಬಿಡ್ತಿರ್ಲಿಲ್ಲ. ಈ ವಿಡಿಯೋ ನೋಡಿದ್ರೆ ಅವಳು ಪಕ್ಕ ಎಮೋಷ್ನಲ್ ಆಗ್ತಾಳೆ. ಸ್ವಲ್ಪ ದಿನ ಹೌದು ಕಿತ್ತಾಡಿದ್ವಿ, ಮಾತಾಡ್ತಿರ್ಲಿಲ್ಲ. ಬಟ್ ಆದರೆ ಇವಾಗ ಫ್ಯಾಮಿಲಿ ಅಂತ ಬಂದಾಗ ಅವಳು ಬಿಟ್ಕೊಡೋಲ್ಲ, ನಾನು ಬಿಟ್ಕೊಡೋದಿಲ್ಲ. ಹಾಗೆ ಈಗ ನೋಡ್ಬೇಕಾದ್ರೆ ನಮ್ಮ ಯಶು ಅಳ್ತಿರ್ತಾಳೆ. ಯಶು ಅಳ್ಬೇಡ ಆಯಿತಾ. ಹಾಗೆ ನಿನ್ನ ಬಗ್ಗೆ ಏನು ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತ ಖುಷಿನೂ ಪಡಬೇಡ. ಏನು ಯಾವತ್ತಿದ್ರೂ ನಾವು ಹೀಗೆ ಕಿತ್ತಾಡ್ಕೊಂಡು ಹಿಂಗೆ ಇರೋಣ, ಹಿಂಗಿದ್ರೇ ಚೆಂದ.
ಬಟ್ ಏನಪ್ಪ ಅಂತ ಅಂದರೆ ಸಡನ್ನಾಗಿ ಅಂದರೆ ಮದುವೆ ಫಿಕ್ಸ್ ಆಯಿತು. ಅಂದರೆ ನಮ್ಮ ಮನೇಲಿ 2 ಇಯರ್ಸಿಂದನೂ ಇಬ್ರಿಗೂ ಮದುವೆ ಅಂತ ಅಂದ್ಕೊಂಡು ಮುಂದೆ ತಳ್ಕೊಂಡು ಬಂದ್ವಿ. ಆಮೇಲೆ ಸಡನ್ನಾಗಿ ಮದುವೆ ಫಿಕ್ಸ್ ಆದಾಗ ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಮತ್ತು ನಾವು ಸಿಕ್ಕಾಪಟ್ಟೆ ತಿರುಗಾಡ್ತಿದ್ವಿ, ಅದೆಲ್ಲ ಸ್ಟಾಪ್ ಆಗಿತ್ತು. ಎಲ್ಲ ಮಿಸ್ ಮಾಡ್ಕೊತಿದ್ದೀವಿ ಅನ್ನೋದೊಂದು ಫೀಲಿಂಗ್ ಬಂತು. ಏನೂ ಮಾಡೋಕ್ಕಾಗಲ್ಲ, ಯಾವತ್ತಾದ್ರೂ ಒಂದು ದಿನ ಮನೆ ಅಂದರೆ ಏನು ಮದುವೆ ಆಗಲೇಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಮೋಷ್ನಲ್ ಆಯಿತು, ಮುಂಚಿನ ಥರ ಎಲ್ಲ ತಿರುಗಾಡೋಕ್ಕಾಗೋದಿಲ್ಲ ಅಂತ. ಬಟ್ ಆದರೆ ಆ ಥರ ಏನಿಲ್ಲ, ಅವ್ರ ಮನೇಲಿ ಅವಳು ಆರಾಮಾಗಿ ಬರ್ಬೋದು. ಬಟ್ ಆದರೂ ಒಂಥರ ಮನಸ್ಸಲ್ಲಿ ತುಂಬ ಬೇಜಾರಿತ್ತು. ಅವಳು ಅಷ್ಟೇ ಆಗಲೇ ಹೇಳ್ದಾಗೇ 3 ಡೇಸ್ ಏನು ಅಂದರೆ ಅರಿಶಿನ ಶಾಸ್ತ್ರದಿಂದ ಶುರು ಆಯಿತು ಎಲ್ಲರ ಮನೇಲೂ. ಆವಾಗಿಂದನೂ ಅವಳು ಫುಲ್ಲು ಎಮೋಷ್ನಲ್ ಆಗಿದ್ಲು. ಯಾರು ಎಷ್ಟೇ ಸ್ಟ್ರಾಂಗ್ ಆಗಿದ್ದೀನಿ, ನಾನು ಹೊರಗಡೆ ಇರ್ತೀನಿ, ಮದುವೆ ಆಗ್ತಿದ್ದೀನಿ ಅಂತ ಏನೇ ಖುಷಿಯಾಗಿದ್ರೂ ಆ ಮೂಮೆಂಟಲ್ಲಿ ಅದು ಏನು ಯಾರೇ ಆಗಲಿ ಎಮೋಷ್ನಲ್ ಆಗೇ ಆಗ್ತಾರೆ. ಇವಳು ಅಷ್ಟೇ. ಬಟ್ ಆದರೆ ನೀವು ಮದುವೆ ದಿನದಂತೂ ವಿಡಿಯೋ ನೋಡಲೇಬೇಕು, ಅದು ಮಾತ್ರ ತುಂಬ ಚೆನ್ನಾಗಿದೆ. ಸೊ ವೆಯ್ಟ್ ಮಾಡಿ. ಸೊ ಗೈಸ್, ಇವಾಗ ಮೆಹಂದಿ ಎಲ್ಲ ಫುಲ್ಲು ಕಂಪ್ಲೀಟ್ ಆಯಿತು, ನೋಡ್ಬೋದು. ಸೊ ಈ ಥರ ಫುಲ್ಲು ಈ ಸೈಡು ಮತ್ತು ಈ ಕಡೆ ಸೈಡ್ ಫುಲ್ಲು ಹಾಕ್ಸ್ಕೊಂಡಿದ್ದೀವಿ. ಸೊ ಹಾಗೆ ಇದು ನನ್ನ ಔಟ್ಫಿಟ್, ಮೆಹಂದಿ ಔಟ್ಫಿಟ್. ಸೊ ಎಷ್ಟೊತ್ತಿಗೆ ಶುರು ಮಾಡಿದೆ ಮೆಹಂದಿ? 5 o'clock ಶುರು ಮಾಡಿದ್ದು, ಇವಾಗ ಒಂದು 9:30 ಮುಗಿದಿದೆ. ಸೊ ಯಾವ ಥರ ಬಂದಿದೆ ಮೆಹಂದಿ ಅಂತ ಕಮೆಂಟ್ ಮಾಡಿ. ತಲೆ ಮಾತ್ರ ತೆಗಿಬೇಡ, ತೆಗಿಬೇಕು. ಈ ಕಡೆನೇ ಬರ್ತಾನೆ ಅವನು. ಇಲ್ಲ ಅತ್ತೆ ಸೊ ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೂಪರ್ ಆಗಿತ್ತಾ? ಸೊ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಮನೆ ಮದುವೆ ಆಗಿರೋದ್ರಿಂದ ನಾವೆಲ್ಲ ಮಾಡ್ಕೊಂಡ್ವಿ. ಸೊ ಈ ಥರ ಇತ್ತು. ಸೊ ಗೈಸ್, ಇವಾಗ ಮನೆಗೆ ರೀಚ್ ಆದ್ವಿ. ಆಗಲೇ ಹೇಳ್ದಾಗೇ ವೀಡಿಯೋಸ್ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಮನೆ ಮದುವೆ ಆಗಿರೋದ್ರಿಂದ ಓಡಾಡೋದೇ ಜಾಸ್ತಿ ಆಗ್ತಾಯಿದೆ. ಹಾಗೆ ಮೆಹಂದಿ ಹಾಕ್ಕೊಂಡಿರೋದ್ರಿಂದ ಯಾರೂ ವೀಡಿಯೋ ಮಾಡೋಕ್ಕೆ ಎಲ್ಲರೂ ಫುಲ್ಲು ಬ್ಯುಸಿ ಇದ್ದರು. ಅಂದರೆ ತುಂಬ ಜನ ಮೆಹಂದಿ ಹಾಕ್ಸ್ಕೊಂಡಿದ್ರು ಮತ್ತು ಮನೆ ಕೆಲಸಗಳೇ ಜಾಸ್ತಿ ಇತ್ತು. ಸೊ ನಾಳೆ ಬೆಳಗ್ಗೆ ಚಪ್ಪಲಿ ಶಾಸ್ತ್ರ ಇದೆ, ಅದನ್ನು ನಿಮಗೆ ವ್ಲಾಗ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಸಾಕಾಗಲ್ಲ ಹುಡುಗ ಹುಡುಗಿಗಿಂತ ಇವ್ರು ಚೆನ್ನಾಗಿ ಬರಬೇಕು. ಕೈ ಕೈಗೆ ಚಿಲ್ ನೋಡಿ ಮೇಡಮ್, ಅಮ್ಮ ಇಲ್ಲಿ ನೋಡಿ, ಕ್ಯಾಮರಾ ನೋಡಿ. ನನಗೆ ಕೇಳಂಗಿಲ್ಲ. ನಿಮ್ಮ ಅಣ್ಣನ ಹೆಸರೇ ನನ್ನ ಗಂಡನ ಹೆಸರು. ನನ್ನ ಅಣ್ಣನ ಹೆಸರು ನಂಗೆ ಗೊತ್ತಾಗಿಲ್ಲ, ನಂಗೆ ಗೊತ್ತಿಲ್ಲ ನಮ್ಮ ಅಣ್ಣನ ಹೆಸರು. ನಂಗೆ ಮರ್ತೋಗ್ಬಿಟ್ಟಿದೆ ನಿಮ್ಮ ಅಣ್ಣನ ಹೆಸರು. ನಿಮ್ಮ ಮನೆಯವ್ರ ಹೆಸರು ಹೇಳಂಗಿಲ್ಲ. ಹೇಳ್ಬೇಕು ಬೇಗ. ಈಗ ಗೊತ್ತಿದೆ, ಹೇಳ್ಬೇಕು ಬೇಗ. ಗೊತ್ತಿಲ್ಲ ಅಂತ ಹೇಳಲ್ಲ. ಹಂಗೆ ಬಿಟ್ಟು ಹಂಗೆಲ್ಲ ಹಿಂದೆ ಬನ್ನಿ, ಅಲ್ಲಿಂದ ಬೀಳತ್ತೆ, ಹಿಂದೆ ಬನ್ನಿ ಮೇಡಮ್, ಚೂರು ಈಗ ಬನ್ನಿ, ಇಲ್ಲಿ ಹಾಕ್ತೀನಿ ಬನ್ನಿ ನಾನು, ಚೂರು ಹಿಂದೆ ಬನ್ನಿ ಅಮ್ಮ. ರೆಡಿ, ಹೇಳ್ತಿ, ಚೂರು ಹಿಂದೆ ಬನ್ನಿ. ಅಲ್ಲೇ ನಿತ್ಯ ಜಾಗದಲ್ಲಿ ಹಾಕಿ, ನಿತ್ಯ ಜಾಗದಲ್ಲಿ ಹಾಕಿ. ರೆಡಿ, ವೆಯ್ಟ್ ಮಾಡಿ. ರೆಡಿ, ವೆಯ್ಟ್ 3, 2, 1 ಗೋ, ಹಾಕಿ. ಓಕೆ. ದೇವ್ರ ಥರ ಇಟ್ಕೊಳ್ರಿ. ಹಿಂಗೆ ನೋಡಿ, ಗುಡ್ ಗುಡ್. ಹಾಗೆ ಹೇಳ್ತೀನಿ, ಒಂದು ನಿಮಿಷ. ಓಕೆ, ರೆಡಿ, 3, 2, 1 ಗೋ. ಸೊ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವೆಯ್ಟ್ ಮಾಡ್ತಾಯಿರಿ, ಪಾರ್ಟ್ 2 ತುಂಬ ಚೆನ್ನಾಗಿದೆ. ನೈಟ್ ರಿಸೆಪ್ಷನ್ದು ಎಲ್ಲರದ್ದು ಔಟ್ಫಿಟ್ಸು ಮತ್ತು ಮುಹೂರ್ತದ್ದೆಲ್ಲ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ತುಂಬ ಚೆನ್ನಾಗಾಯಿತು ಮದುವೆ. ನೆಕ್ಸ್ಟ್ ವೀಕೆ ನಾನು ಅಪ್ಲೋಡ್ ಮಾಡ್ತೀನಿ ಈ ಮದುವೆದು.
ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋಗೆ ಮಾತ್ರ ಮಿಸ್ ಮಾಡ್ಕೋಬೇಡಿ. ಕೀಪ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.